ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಬಸವರಾಜ ಹೊರಟ್ಟಿ ರಾಜೀನಾಮೆಯನ್ನ ಅಂಗೀಕರಿಸದಂತೆ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೂಂಡಾಗಿರಿ ಮಾಡಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನ ಪಡೆದಿದ್ದಾರೆ ಅಂತ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ. ಸದನದ ನಡಾವಳಿಯ ಪ್ರಕಾರ ರಾಜೀನಾಮೆ ಸಲ್ಲಿಕೆ ಆಗಿಲ್ಲ, ಹಾಗಾಗಿ ರಾಜೀನಾಮೆಯನ್ನ ಅಂಗೀಕರಿಸಬೇಡಿ ಅಂತ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಠಿಣ ಕ್ರಮಕ್ಕೆ ದೋಸ್ತಿ ನಾಯಕರು ಆಗ್ರಹವನ್ನ ಮಾಡಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ಗೆ ದೋಸ್ತಿ ನಾಯಕರು ಮನವಿಯನ್ನ ಸಲ್ಲಿಸಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿಯ ಮುಖಂಡರು ಛಲವಾದಿ ನಾರಾಯಣಸ್ವಾಮಿ, ಟಿ.ಎಸ್. ಶರವಣ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ಅಂಗೀಕರಿಸಬೇಡಿ ಅಂತ ಮನವಿಯನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಗೂಂಡಾಗಿರಿಯನ್ನ ನಡೆಸಿ ಬಲವಂತವಾಗಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನ ಪಡೆದಿದೆ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವರ ರಾಜೀನಾಮೆಯನ್ನ ಅಂಗೀಕರಿಸಬಾರದು, ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಮನವಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರ ಸಂಪರ್ಕದಲ್ಲಿದ್ದಾರೆ ಗಣಪತಿ. ಈಗ ಬಸವರಾಜ ಹೊರಟ್ಟಿಯವರು ಈಗಾಗಲೇ ರಾಜೀನಾಮೆ ಕೊಟ್ಟಾಗಿದೆ. ಈಗ ರಾಜ್ಯಪಾಲರ ಬಳಿ ದೋಸ್ತಿ ನಾಯಕರು ದೂರನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಚಾನ್ಸಸ್ ಇದೆಯಾ? ಈ ರಾಜೀನಾಮೆಯನ್ನ ತಡೆಯೋದಕ್ಕೆ ಚಾನ್ಸಸ್ ಇದೆಯಾ ಗಣಪತಿ? ಭರತ್, ಖಂಡಿತ ರಾಜ್ಯಪಾಲರು ಯಾವೆಲ್ಲ ನಿರ್ಧಾರವನ್ನು ಕೈಗೊಳ್ಬೋದು, ಜೊತೆಗೆ ಆ ಸಾಂವಿಧಾನಿಕ ಹುದ್ದೆಯಲ್ಲಿ ಏನಾದರೂ ಕೂಡ ಕಾನೂನು ವಿರುದ್ಧವಾಗಿ ಅಥವಾ ಸಂವಿಧಾನದ ವಿರುದ್ಧವಾಗಿ ಏನಾದರೂ ಕೂಡ ನಡೆದಿದೆಯಾ ಅನ್ನೋದು ಕೂಡ ರಾಜ್ಯಪಾಲರು ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಬಸವರಾಜ ಹೊರಟ್ಟಿ ಅವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಲ್ಲ, ಕೊಡಿಸಿದ್ದಾರೆ ಅನ್ನೋದು ಕೂಡ ಈಗಾಗಲೇ BJP ಆರೋಪ ಮಾಡಿ ನೇರವಾಗಿ ಇವತ್ತು ಲೋಕಭವನದ ರಾಜ್ಯಪಾಲರಿಗೆ ಒಂದಷ್ಟು ಮನವಿಯನ್ನು ಕೊಡುತ್ತೆ. ಜೊತೆಗೆ ಅವರು 2 ಪಾಯಿಂಟ್ಗಳನ್ನು ಎತ್ತುತ್ತಾರೆ. ಒಂದು, ಸಭಾಪತಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ಕಾನೂನುಬದ್ಧವಾಗಿ ಆಗಿಲ್ಲ. ಕಾಂಗ್ರೆಸ್ ಅವರು ಏಕಾಏಕಿ ಗೂಂಡಾಗಿರಿಗಳ ಮೂಲಕ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಜೊತೆಗೆ ಆ ರಾಜೀನಾಮೆಯನ್ನು ತಾವು ಅಂಗೀಕರಿಸಬಾರ್ದು. ಜೊತೆಗೆ ಆ ರಾಜೀನಾಮೆ ಪಡೆಯುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಸಂವಿಧಾನ ವಿರುದ್ಧವಾಗಿದ್ದರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಕೂಡ BJP ನಾಯಕರು ಇವತ್ತು ಸಂಪೂರ್ಣವಾದ ಒಂದು ಮನವಿಯ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅಂದರೆ ರಾಜ್ಯಪಾಲರು ಸಾಧಕ ಬಾಧಕಗಳನ್ನು ಕೂಡ ನೋಡ್ತಾರೆ. ಖಂಡಿತವಾಗಿ ಕೂಡ ಸಭಾಪತಿಯವರ ರಾಜೀನಾಮೆಯನ್ನು ಸಂವಿಧಾನಬದ್ಧವಾಗಿ, ಜೊತೆಗೆ ಅಲ್ಲೇನಾದರೂ ಕೂಡ ನಡವಳಿಕೆ ವಿರುದ್ಧವಾಗಿದೆಯಾ, ಕಾನೂನು ವಿರುದ್ಧವಾಗಿದೆಯಾ, ಸಂವಿಧಾನವಾಗಿ ವಿರುದ್ಧವಾಗಿ ಇದ್ದಿದ್ದೇ ಆದಲ್ಲಿ ಅದರ ವಿರುದ್ಧ ಕ್ರಮ ಖಂಡಿತ ಕೂಡ ಆಗುತ್ತೆ. ಜೊತೆಗೆ ರಾಜೀನಾಮೆ ಪಡೆಯುವಂಥ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಅಂದರೆ ಪರಿಷತ್ ಅಧಿವೇಶನದ ಸಂದರ್ಭದಲ್ಲಿ ಅಲ್ಲಿ ಅವಿಶ್ವಾಸ ನಿರ್ಣಯಗಳನ್ನು ಮಂಡನೆ ಮಾಡಬೇಕಾಗುತ್ತೆ. ಶಾಸಕರ ಸಂಖ್ಯಾಬಲ ಅಥವಾ ಪರಿಷತ್ ಸದಸ್ಯರ ಸಂಖ್ಯಾಬಲ ಏನಿತ್ತು ಅದರ ನಿರ್ಧಾರದ ಮೇಲೆ ಅವರ ರಾಜೀನಾಮೆ ಪಡೆಯುವಂಥ ಪ್ರಕ್ರಿಯೆ ಇತ್ತು. ಆದರೆ ಇಲ್ಲಿ ಹಾಗಾಗಿಲ್ಲ ಅಂತ ಇವತ್ತು BJP ನಾಯಕರು ಜೊತೆಗೆ JDS ನಾಯಕರು ಆರೋಪವನ್ನು ಮಾಡಿ ಅವರ ವಿರುದ್ಧ ಕ್ರಮಕ್ಕೆ ಜೊತೆಗೆ ರಾಜೀನಾಮೆ ಕೂಡ ಅಂಗೀಕರಿಸಬಾರದು ಅನ್ನೋದು ಕೂಡ ಲೆಕ್ಕಾಚಾರದಲ್ಲಿ ಇವತ್ತು ದೂರನ್ನು ಕೊಟ್ಟಿರುವಂಥದ್ದು. ಭರತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.